ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಜೂನ್ 3ರಂದು ಪದಗ್ರಹಣ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಸ್ವಕ್ಷೇತ್ರ ಕನಕಪುರದಲ್ಲಿ ಸಂತಸ ಮನೆ ಮಾಡಿದೆ. ಕನಕಪುರದಲ್ಲಿರುವಂಥ ಅವರ ನಿವಾಸದ ಬಳಿ ಇದ್ದೀನಿ. ಅವರ ಒಂದು ನಿವಾಸವನ್ನು ಕೂಡ ತೋರಿಸ್ತೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಕನಕಪುರ ಅಂದರೆ ಅವರ ಸ್ವಕ್ಷೇತ್ರ. ಈಗಾಗಲೇ ಸಾತ್ನೂರು ಮತ್ತು ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ 8 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಒಂದು ಕಡೆ ಕನಕಪುರ ತಾಲೂಕಿನ ದೊಡ್ಡಹಾಲಹಳ್ಳಿ ಅವರ ಹುಟ್ಟೂರು, ಅಲ್ಲೂ ಕೂಡ ಒಂದು ನಿವಾಸ ಇದೆ. ಮತ್ತೊಂದು ಕಡೆ ಕನಕಪುರದಲ್ಲೂ ಕೂಡ ಒಂದು ಭವ್ಯವಾದಂಥ ಒಂದು ಬಂಗ್ಲೆ ಕೂಡ ಇರುವಂಥದ್ದು. ಬೆಂಗಳೂರು ಮೈಸೂರು ಹೆದ್ದಾರಿಯ ಪಕ್ಕದಲ್ಲಿಯೇ ಈ ಒಂದು ನಿವಾಸ ಇರುವಂಥದ್ದು. ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಕನಕಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಈ ಒಂದು ಮನೆಯಲ್ಲಿ ಅವರು ತಂಗುವಂಥದ್ದು, ಎಲ್ಲ ಕಾರ್ಯಚಟುವಟಿಕೆಯನ್ನು ಈ ಒಂದು ಮನೆಯಲ್ಲೇ ಕೂಡ ನಡೆಸುವಂಥದ್ದು. ದೊಡ್ಡಹಳ್ಳಿಯಲ್ಲಿ ಇರುವಂಥ ಅವರ ಒಂದು ಮನೆ, ಅವರ ಹುಟ್ಟಿದಂಥ ಮನೆ. ಆದರೆ ಅವರು ಶಾಸಕರಾದ ನಂತರದಲ್ಲಿ ಈ ಒಂದು ಜಾಗವನ್ನು ಖರೀದಿಸಿ ಇಲ್ಲಿ ಒಂದು ಭವ್ಯವಾದ ಮನೆಯನ್ನು ಕೂಡ ಕಟ್ಟಿದ್ದಾರೆ. ಅವರ ಕುಟುಂಬಸ್ಥರು, ಅವರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಕನಕಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಇದೇ ಮನೆಯಲ್ಲಿ ತಂಗ್ತಾರೆ. ಜೊತೆಗೆ ಕನಕಪುರದಲ್ಲಿ ಯಾವ ಒಂದು ಕಾರ್ಯಕ್ರಮಗಳಿದ್ರೆ, ಜೊತೆಗೆ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2-3 ದಿನಗಳ ಕಾಲ ಅವರೇನಾದರೂ ಒಂದು ಟೂರ್ ಪ್ಲಾನನ್ನು ಮಾಡಿದಂಥ ಸಂದರ್ಭದಲ್ಲಿಯೇ ಬೆಂಗಳೂರಿನ ನಿವಾಸಕ್ಕೆ ತೆರಳೋದಿಲ್ಲ, ಕನಕಪುರ ನಿವಾಸದಲ್ಲಿಯೇ ಉಳ್ಕೊತಾರೆ. ಹೀಗಾಗಿ ಕನಕಪುರ ನಿವಾಸದಲ್ಲಿ ಜೊತೆಗೆ ಹಳ್ಳಿಯಲ್ಲಿ ಮನೆ ಇದ್ದಂಥ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಾಗಿರ್ಬೋದು, ಇಡೀ ತಾಲೂಕಿನ ಜನರು ಅವರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಕನಕಪುರ ಹೆಡ್ ಕ್ವಾರ್ಟರಲ್ಲೂ ಕೂಡ ಒಂದು ಮನೆಯನ್ನು ಕಟ್ಟಿಸಿದ್ದಾರೆ. ಅವ್ರಿಗೆ ಕನಕಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಉಳ್ಕೊತಾರೆ. ಇಲ್ಲಿ ಉಳ್ಕೊಂಡಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಕ್ಷೇತ್ರದ ಜನರಾಗಿರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಈ ನಿವಾಸದ ಬಳಿಯ ಬಂದು ತಮ್ಮ ಸಮಸ್ಯೆಗಳೆಲ್ಲವನ್ನು ಕೂಡ ಹೇಳ್ಕೊತಾರೆ. ಹಾಗಾಗಿ ಕನಕಪುರಕ್ಕೆ ಬಂದಂಥ ಸಮಯದಲ್ಲೆಲ್ಲವೂ ಕೂಡ ಕನಕಪುರದ ನಿವಾಸದಲ್ಲಿಯೇ ಕೂಡ ಅವರು ಹೆಚ್ಚಾಗಿ ಉಳ್ಕೊಳ್ಳುವಂಥದ್ದು. ಹೀಗಾಗಿಯೇ ಈ ಒಂದು ನಿವಾಸವನ್ನು ಕೂಡ ಇಲ್ಲಿ ಕನಕಪುರದಲ್ಲಿ ಕಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9, ರಾಮನಗರ.